ನಿಮ್ಮ ವಾಯ್ಸ್ ಬರಬೇಕು. ಇವಾಗ ಪೆಟ್ರೋಲ್ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಸರ್, ಸರ್ಕಾರ ಏನ್ ಮಾಡಿದೆ, ಈ ಸರ್ಕಾರ ಮತ್ತೆ ಸೆಂಟ್ರಲ್ ಎರಡು ಅವ್ರು ಮಾಡಿದ್ರು ಅಂತ ಇವ್ರು ಮಾಡಿದ್ರು ಅಂತ ಅವರು ಈ ತರ ಜಗಳದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಂದ್ರೆ ಇವ್ರು ಕೇಳಿದ್ರೆ ನಮ್ ಸೆಂಟ್ರಲ್ ಅವರಿಂದ ಬರೋ ದುಡ್ಡು ಇವ್ರಿಗೆ ಬೇಕು. ಇಬ್ರಿಗೂ ಒಂಥರ ಅಂಟಂಕೆ ಇದ್ದಂಗೆ. ಪೆಟ್ರೋಲ್ಗೆ ಯಾವ್ದೋ ಒಂದು ವಸ್ತು ಮೇಲೆ ಅವ್ರು ಆತರ ಹಾಕ್ತಾರೆ, ಆತರ ಹಾಕಿ ಇದ್ ಮಾಡ್ತಾರೆ ಅಷ್ಟೇನೆ, ಇನ್ನೇನಿಲ್ಲ. ಇವಾಗ 5 ರೂಪಾಯಿ ಜಾಸ್ತಿ ಮಾಡಿ ನಾವು ಆಡೋರು ಈ ತರ ಆಗಿದೆ. ನಮ್ಮ ಸರ್ಕಾರ ಏನಾಗಿದೆ, ಈ ತರ ಆಗಿದೆ. ಆಡ್ಸೋರು ಯಾವನೋ ಒಬ್ಬ ಇರ್ತಾನೆ, ಅವನು ಇನ್ನೊಬ್ಬನ ಆಡಿಸ್ತಾನೆ, ಅವ್ನು ನಮ್ಮನ್ನ ಆಡಿಸ್ತಾನೆ. ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಿದೆ. ನೀವು ನೋಡ್ತಿರ್ಬೋದು, ಮೊದ್ಲಿಂದನೂ ಕೂಡ ಪ್ರತಿ ವರ್ಷ ಹಂಗೆ ರೇಟ್ ಜಾಸ್ತಿ ಆಗ್ತಿದೆ. ಬಟ್ ನಾವು ಕೆಲಸ ಮಾಡುವಂತಿರುವಾಗ ನಮ್ಮ ಸ್ಯಾಲ್ರಿ ಅನ್ನುವಂಥದ್ದಲ್ಲೇ ಸ್ಯಾಲ್ರಿ ಏನು ಜಾಸ್ತಿ ಮಾಡಿಲ್ಲ, ಅಷ್ಟೇ ಇದೆ. ಎಷ್ಟು ಕೊಡ್ತಾರ ಅಷ್ಟೇ ಇದೆ. ಆದ್ರೆ ಈ ಬೆಲೆಗಳು ಮಾತ್ರ ದುಬಾರಿ ಆಗ್ತಾ ಇದೀನಲ್ಲ ನಾನು. ಆ ಫ್ರೀ ಬಿಟ್ರು ಈ ಬಿಟ್ರು ಅಂತ ಅವ್ರು 1 ರೂಪಾಯಿ ಕೊಟ್ಟು 100 ರೂಪಾಯಿ ತಿಂತಾರ ಗೊತ್ತಾಗ್ತಾ ಇಲ್ಲ ಜನಕ್ಕೆ. 1 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ನಮ್ಮ ಹತ್ರ ಕಿತ್ಕತಾವ್ರೆ. ಅದೇ ನಮ್ಮಲ್ಲಿ ಈ ತರ ಫ್ರೀ ಬಿಟ್ಟಿದಾರಲ್ಲ, ತಮಿಳ್ನಾಡಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಅವರು ಗ್ಯಾಸ್ ಫ್ರೀ ಕೊಟ್ಟಿದ್ದಾರೆ. ಚಿನ್ನ ಮದುವೆ ಆಗೋರಿಗೆ ರೇಷ್ಮೆ ಸೀರೆ, ಗೋಲ್ಡ್ ಚೈನ್, ಈ ರೀತಿ ಎಲ್ಲ ಕೊಡ್ತಾರೆ, ಆಫರ್ ಕೊಟ್ಟಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ಸರ್? ಇದೆಲ್ಲ ಈಡೇರಕ್ ಆಗಲ್ಲ. ಅದೆಲ್ಲ ಕೊಡ್ಬೇಕು ಅಂದ್ರೆ ಎಷ್ಟು ಬೇಕಾಗುತ್ತೆ ಒಬ್ಬ ಮನುಷ್ಯನ್ಗೆ? ಅದೆಲ್ಲ ಕೊಡಕ್ಕಾಗುತ್ತಾ? ಯಾವ್ದೋ ಒಂದು ಗೆದಿ ಬೇಕಾಗಿತ್ತು, ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೆ 1, 2, 3 ಕೊಡ್ಬೋದು. ಅದ್ರ ಮೇಲೆ ಕೊಡಕ್ ಅದಂತೂ ಸಾಧ್ಯ ಇಲ್ಲ. ಒಂದ್ ಕೊಟ್ರೆ 1 3 ರಿಂದ 4 ಕೊಡ್ಬೋದು, ಬೇರೆ ಕೊಡಕ್ ಸಾಧ್ಯನೇ ಇಲ್ಲ. ಅದು ಅವ್ರು ಹೇಳ್ಕೋಬಹುದು ಅಷ್ಟೇನೆ. ಸರ್, ಗ್ಯಾಸ್ ಚಿಕ್ಕ ಪುಟ್ಟದ್ದು. ಇವಾಗ 10 ಗ್ರಾಮ್ ಚಿನ್ನ ಕೊಡ್ತೀನಿ, 8 ಗ್ರಾಮ್ ಗಾಡಿ ಕೊಡ್ತೀನಿ, ರೇಷ್ಮೆ ಸೀರೆ ಕೊಡ್ತೀನಿ, ಗೋಲ್ಡ್ ರಿಂಗು. ಇವಾಗ ಈ ಚಿಕ್ಕ ಪುಟ್ಟದ್ದು, ಇವಾಗ ರೇಷ್ಮೆ ಸೀರೆ ಎಷ್ಟಕ್ಕೆ ಬರುತ್ತಪ್ಪ? 1,000 ರೂಪಾಯಿಗೂ ಇದೆ, ಅದ್ ಕೊಡ್ಬೋದು. ಮತ್ತೆ ಗ್ಯಾಸ್ 1,000 ರೂಪಾಯಿ ಇದೆ, ಅದೊಂದು 6 ಕೊಡ್ಬೋದು ವರ್ಷಕ್ಕೆ. ಇನ್ನೊಂದು ಯಾವ್ದನ ಯಾವ್ದು ಬಸ್ ಫ್ರೀ, ಅದು ಅದನ್ನ ತಲೆ ಮೇಲೆ ಹಾಕ್ತಾರೆ, ಗಂಡಸ್ರ ತಲೆ ಮೇಲೆ ಹಾಕ್ತಾರೆ. ಅದು ಹಾಕ್ತಾರೆ, ಅದು ನಿಜ, ಅದು ಸತ್ಯ. ಅದು ಈ ರೀತಿ ಭರವಸೆ ಕೊಟ್ರೆ ಸರ್ಕಾರ ನಡೆಸಕ್ ಆಗತ್ತೆ ಅವ್ರ ಕೈಲಿ? ಸ್ವಲ್ಪ ಕಷ್ಟ ಇದೆ ಸರ್, ಅದು ಸರ್ಕಾರ ನಡೆಸಕ್ಕೆ ಕಷ್ಟ ಇದೆ. ಕಾದ್ ನೋಡ್ಬೇಕಾಗುತ್ತೆ. ಸೂಪರ್ ಸ್ಟಾರ್ ಅಂತ ಓಟ್ ಹಾಕಿದ್ರು, ಸೂಪರ್ ಸ್ಟಾರ್ ಅಂತ ಓಟ್ ಹಾಕಿದ್ದಾರೆ. ಈ ಭರವಸೆ ಬೇರೆ ಕೊಟ್ಟಿದಾರಲ್ಲ, ಅದ್ರ ಮೇಲೆ ಜನ ಡಿಪೆಂಡ್ ಆಗಿದ್ದಾರೆ. ಅದರಿಂದ ಫ್ರೀ ಬೇಕಷ್ಟೇ, ಏನನ್ನಾಗ್ಲಿ ಫ್ರೀ ಬೇಕಷ್ಟೇ. ಏನನ್ನ ಕಟ್ಲಿ ಅದು ಬೇಡ, ಫ್ರೀ ಬೇಕು. ಹಿಂದ್ಗಡೆ ಹೊಡಿತಾರದಕ್ಕೆ ನಿಜ, ಸತ್ಯ. ಅದು ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಸೋದು ಒಂದು ನಮ್ಮಲ್ಲಿ ಒಂದು ಪರ್ಫೆಕ್ಟ್ ಒಂದು ರಾಜಕಾರಣಿ ಒಬ್ಬ ಬರ್ಬೇಕು ಇದನ್ನೆಲ್ಲ ಸರಿ ಮಾಡಕ್ಕೆ, ಅಂದ್ರೆ ಯಾರು ಬರ್ಬೇಕು ನಮ್ಮ ಕರ್ನಾಟಕದಲ್ಲಿ? ವಿಜಯ್ ತರ ಬರ್ಬೇಕು ಅಂದ್ರೆ ಸರ್, ನಮ್ ಕರ್ನಾಟಕದಲ್ಲಿ ಎಲ್ಲಾರು ಕಳ್ರೆ ಸರ್. ಹೇಳ್ಬೇಕು ಅಂದ್ರೆ ಒಬ್ರಿಗಿಂತ ಒಬ್ರು ಕಳ್ರು. ಅದ್ರ ಬಗ್ಗೆ ಹೇಳಕ್ ಸಾಧ್ಯನೇ ಇಲ್ಲ ಬಿಡಿ. ಇವಾಗ ಅದ್ರ ಬಗ್ಗೆ ಏನ್ ಒಂದ್ ಮಾತು ಹೇಳಕ್ ಆಗಲ್ಲ. ಒಬ್ರಿಗಿಂತ ಒಬ್ರ ಮೇಲೆ ಇದ್ದೇ ಇರುತ್ತೆ. ಒಬ್ಬ ರಾಜಕಾರಣಿ ಬರ್ಬೇಕು ಅಂದ್ರೆ ಏನ್ ಮಾಡ್ತಾನೆ? ದುಡ್ಡು ಮಾಡಕ್ಕೋಸ್ಕರನೇ ಬರೋದು. ಸರ್, ಒಂದ್ ರೀತಿಲಿ ಅವರು ಸಿನಿಮಾ ಇದ್ರ ನಟನೆ ಎಲ್ಲ ಮಾಡ್ತಾರೆ. ಅವ್ರು ಒಂದ್ ರೀತಿಲಿ ಅವರು ಮನಸ್ಸಲ್ಲಿ ಏನಿದೆ ಅಂತ ಹೇಳಕ್ ಆಗ್ತಾ ಇಲ್ಲ. ಜನಗಳು ಒಳ್ಳೇದ್ ಮಾಡ್ಬೇಕಾ, ದುಡ್ಡು ಮಾಡ್ಬೇಕಾ, ಆತರ ಅನಿಸಿಕೆ ಇರ್ಬೋದೇನೋ. ಆತರ ಅದನ್ನ ಹೇಳಕ್ ಆಗಲ್ಲ ನಾವು.